Hi guys, namaste. Welcome to my channel that is Sanjana Creations Vlogs. Friends, ಅಂಡ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಪರಿಚಯವನ್ನ ಮಾಡಿಸಿದ್ದೆ, ವ್ಯಕ್ತಿ ಪರಿಚಯನ ಮಾಡಿಸಿದ್ದೆ. ಅದಕ್ಕೆ ತುಂಬಾ ನನಗೆ ಸಪೋರ್ಟಿವ್ ಆಗಿ ನಿಂತರು ನನ್ನ ವ್ಯೂವರ್ಸ್ಗಳು. ಅಂಡ್ ಇವತ್ತು ಕೂಡ ಒಂದು ವಿಶೇಷವಾದ ಡೆಲಿಷಿಯಸ್ ಫುಡ್ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ಮಂಗಳೂರಿನ ಸ್ಪೆಷಲ್ ಫುಡ್ ನೀರ್ ದೋಸಾ ವಿತ್ ಸೋಯಾ ಕರಿ. ಅಪ್ಪ, ಬಾಯಲ್ಲಿ ನೀರು ಬರ್ತಾ ಇದೆ ತಾನೆ ನಾನು ಮಾಡುವಾಗಲೇ. ಎಸ್ ಫ್ರೆಂಡ್ಸ್, ಇದನ್ನ ಹೇಗೆ ಮಾಡುದು ಅಂತ ನಾನು ಎಲ್ಲೂ ಟೈಮನ್ನು ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಈ ಒಂದು ಸೋಯಾ ಸಾಸ್ ತುಂಬಾ ಒಂದು ಹೆಲ್ದಿ ಫುಡ್. ಇದು ಸೋಯಾ ಇಸ್ ದ ವೆರಿ ವೆರಿ ಹೆಲ್ದಿ ಫುಡ್. ಸೊ ಅದಕ್ಕೆ ಸೋಯಾ ಚಂಕ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಸಿ ಮೆಥಡ್ ಇದೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡುವ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಯಾರ್ದು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ನಾನು ಈ ಸೋಯಾನ್ನ ಫಸ್ಟ್ ಬಿಸಿ ನೀರು ತಗೊಂಡಿದ್ದೀನಿ, 2 ಗ್ಲಾಸ್ ಬಿಸಿ ನೀರು ಮತ್ತು 2 ಸೌಟಷ್ಟು ಕೂಡ ಸೋಯಾ ತಗೊಳ್ತಾ ಇದ್ದೀನಿ. ಈ ಒಂದು ಹಾಟ್ ವಾಟರ್ಗೆ 1 ಚಮಚ ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆನಾ? 1 ಚಮಚ ಸಾಲ್ಟ್ ಹಾಕಿ ಬಿಸಿ ನೀರಿಗೆ ಈಗ ನಾನು ಸೋಯಾವನ್ನ ಹಾಕಿ ಒಂದು 5 ನಿಮಿಷ 5 ಮಿನಿಟ್ಸ್ ಅದರಲ್ಲಿ ಇಡ್ತಾ ಇದ್ದೀನಿ. ಎಲ್ಲದಕ್ಕೂ ನೀರು ಸಕ್ಕಾಗ್ಲಿ. ಸೊ ಅದರಲ್ಲಿ ನೀರಲ್ಲಿ ಒಂದು 5 ಮಿನಿಟ್ಸ್ ವೇಟ್ ಮಾಡುವ. ಗ್ಯಾಸನ್ನು ಬಂದ್ ಮಾಡ್ಕೊಳ್ಳಿ. ಎಸ್, ಅದನ್ನ ಹಿಂಡುವ ಉದ್ದೇಶ ಅದರಲ್ಲಿ ಇರುವಂತ ಕಸ ಇರ್ಬೋದು, ಯಾವುದೇ ಒಂಥರ ಬೇಡದ ಅಂಶಗಳಿದ್ರೆ ಬಿಸಿ ನೀರಿಂದ ಹೋಗುತ್ತೆ. ನಾವು ಈಗ ಇದನ್ನ ಸರಿಯಾಗಿ ಹಿಂಡಿ ಆ ರಸವನ್ನ ತೆಗಿಬೇಕು. ಸೊ ಇದರಲ್ಲಿ ಇರುವಂತ ಸ್ವಲ್ಪ ತಣ್ಣಗಾದ ಮೇಲೆ, ಕೈಯಲ್ಲಿ ಹಿಡಿಲಿಕ್ಕೆ ಸಾಧ್ಯ ಆದ ಮೇಲೆ ಅದನ್ನ ಹಿಂಡು ತೆಗಿಬೇಕು. ಓಕೆನಾ? ಇದೆಲ್ಲವನ್ನ ಹಿಂಡಿ ತೆಗೆದ ಆದ್ಮೇಲೆ ಫ್ರೆಂಡ್ಸ್, ಇವತ್ತು ನಾನು ನೀರ್ ದೋಸೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ನೋಡಿ, ಇದೆಲ್ಲ ಹಿಂಡು ತೆಗೆದು ಒಂದು ಸೈಡ್ ಇಟ್ಕೊಳ್ವಾ. ಈಗ ನಾನು ನೀರ್ ದೋಸೆ ಕೂಡ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೀರ್ ದೋಸೆ ವಿತ್ ಸೋಯಾ ಅಂತ ಹೇಳಿದ್ನಲ್ಲ. ಸೊ 1.5 ಗ್ಲಾಸ್ ಬಿಳಿ ಅಕ್ಕಿ ಅಂದ್ರೆ ದೋಸೆ ಅಕ್ಕಿಯನ್ನ ನೆನೆ ಹಾಕಬೇಕು. ನಾನು ಇದನ್ನ ಬೆಳಿಗ್ಗೆ ಮಾಡೋದಿದ್ರೆ ನೀರ್ ದೋಸೆ ಯಾವತ್ತೂ ರಾತ್ರಿ ನೆನೆ ಇಡಬೇಕು. ಒಂದು 5 ಅವರ್ಸ್ ಸೋಕ್ ಮಾಡ್ಕೊಳ್ಳಿ. ಸೊ ರಾತ್ರಿ ಮಲಗುವಾಗ ಇಟ್ಟರೆ ಬೆಳಗ್ಗೆ ಚೆನ್ನಾಗಿ ನೆಂದಿರುತ್ತೆ. ಓಕೆನಾ? ಸೊ ಇದನ್ನ ಬೆಳಗ್ಗೆನೆ ನೀರ್ ದೋಸೆಗೆ ಮಾಡುವಾಗ ಬೆಳಗ್ಗೆನೆ ರುಬ್ಕೋಬೇಕು ಸ್ನೇಹಿತರೆ. ಮತ್ತೆ ಇದಕ್ಕೆ ತೆಂಗಿನಕಾಯನ್ನು ಹಾಕಿದ್ರೆ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಓಕೆ, ನಾನು ಎಳೆನೀರು ಕೊಡ್ಲಿಕ್ಕೆ ಹೋಗಿದ್ದೆ, ಅದು ದಪ್ಪ ಕಾಯಿ ಆಗಿತ್ತು. ಸೊ ಅದನ್ನು ಕೂಡ ತಂದು ನೀರಿಗೆ ಇದು ದೋಸೆಗೆ ಹಾಕಿದ್ರೆ ಭಾಳ ಟೇಸ್ಟ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಅದು. ಓಕೆನಾ? ಸೊ ತೆಂಗಿನಕಾಯಿ ಹೊಳಿದ್ರೆ ನೀವು ತೆಂಗಿನಕಾಯಿ ಪೀಸನ್ನು ಹಾಕ್ಕೊಳ್ಬೋದು, ತುರಿದು ಕೂಡ ಹಾಕೋಬಹುದು ಅಥವಾ ಪೀಸ್ ಮಾಡಿ ಕೂಡ ಹಾಕೋಬಹುದು. ನೆನೆಸಿಟ್ಟ ಅಕ್ಕಿಯನ್ನ ಈಗ ನೈಸಾಗಿ ರುಬ್ಕೋಬೇಕು. ತರಿತರಿಯಾಗಿ ಮಾಡಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈಗ ನಾನು ರುಬ್ಬುವಾಗಲೇ ಉಪ್ಪನ್ನು ಹಾಕ್ತೇನೆ ನಾನು. ಸೊ ಈಗ ನೈಸಾಗಿ ರುಬ್ಕೊಳ್ಳಿ. ನೋಡಿ, ರುಬ್ಬಿ ಆಗಿದೆ. ಈಗ ಒಂದು ಸ್ವಲ್ಪ ಕೂಡ ತರಿ ಇಲ್ಲದ ಹಾಗೆ ನೀರು ದೋಸೆಗೆ ಹಾಗೆ ರುಬ್ಬೇಕು ಸ್ನೇಹಿತರೆ. ಇದು ಮಂಗಳೂರಿನ ಸ್ಪೆಷಲ್ ನೀರು ದೋಸೆ ಅಂದ್ರೆ ಮಂಗಳೂರದ್ದೇ ಸ್ಪೆಷಲ್ ಇದು. ಇಲ್ಲಿ ಜಾಸ್ತಿ ನಾವು ಇದನ್ನ ಮಾಡ್ತೇವೆ. ಸೊ ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋ ರುಬ್ಲಿಕ್ಕೆ. ಮಸಾಲೆಗೆ ಮೀನ್ಸ್ ಒಂದು ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿ ನಾವು ಇದಕ್ಕೆ ಹಾಕಿದ್ರು ಬರ್ತದೆ, ಅಥವಾ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರು ಬರ್ತದೆ. ನಾನು ರುಬ್ಕೊಬಿಟ್ಟೆ. ಆನಿಯನ್ ಒಂದು ದೊಡ್ಡ ಈರುಳ್ಳಿನ ತಗೊಂಡು ರುಬ್ಕೊಂಡೆ. ಈಗ ರುಬ್ಬಿಟ್ಕೊಂಡೆ. ಈಗ ಏನ್ ಮಾಡುದು ಅಂತ ಕೇಳಿದ್ರೆ, ಇದು ಸೋಯಾ ಕರಿ ಆದ್ರಿಂದ ಸೋಯಾವನ್ನ ನಾನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೀವು ಎಣ್ಣೆ ಆದ್ರೂ ತಗೋಬಹುದು ಅಥವಾ ತುಪ್ಪ ಆದ್ರೂ ತಗೋಬಹುದು. ನಾನು ಒಳ್ಳೆ ಸ್ಮೆಲ್ ಬರುತ್ತೆ ತುಪ್ಪ ಆದ್ರೆ. ಸೊ 1-2 ಚಮಚ ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಅದನ್ನು ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ. ಸ್ವಲ್ಪ ಫ್ರೈ ಆದಮೇಲೆ ಅದೇ ಬಾಣಲಿಗೆ ಈಗ ಉಳಿದನ್ನ ಮಸಾಲೆಯನ್ನು ರೆಡಿ ಮಾಡ್ಕೊಳ್ವ. ನಾನು ಇದಕ್ಕೆ 4 ಚಮಚ ತುಪ್ಪವನ್ನು ಹಾಕಿ ಚಕ್ಕೆ, ಲವಂಗ, ಬಡೆ ಸೊಪ್ಪು ಅಥವಾ ಸೊಂಪು ಹೇಳ್ತೀವಲ್ಲ, ಲವಂಗ, ಇದರದ್ದು ಎಲೆ, ಬೇ ಲೀಫು ಮತ್ತು 2 ಏಲಕ್ಕಿ ಕಾರ್ಡಮಮ್ಮನ್ನು ತೊಗೊಂಡಿದ್ದೇನೆ. ಸೊ ಈಗೆಲ್ಲವನ್ನ ಹಾಕೊಳ್ಳುವ 1 by 1. ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ಏಲಕ್ಕಿಯನ್ನು ಸ್ವಲ್ಪ ಓಪನ್ ಮಾಡಿ ಹಾಕಿ. ಬೇ ಲೀಫನ್ನು ಇದ್ದರೆ ಹಾಕೋಬೋದು. ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳುವ. ಒಂದು ಚೂರು 1-2 ನಿಮಿಷದಷ್ಟು ಫ್ರೈ ಮಾಡಿ. ಈಗ ಇದಕ್ಕೆ ಸೊಂಪು ಕೂಡ ಆ್ಯಡ್ ಮಾಡ್ಕೊಳ್ಳುವ. ತುಂಬ ಕತ್ತಿಸೋದು ಬೇಡ, ಜಸ್ಟ್ ಲೈಟಾಗಿ ಒಂದು 10 ಸೆಕೆಂಡ್ ಮಾಡುವ. ಇದಕ್ಕೆ ನಾವು ರುಬ್ಬಿಟ್ಟುಕೊಂಡಿರುವಂಥ ಆನಿಯನ್ ಇದೆಯಲ್ಲ, ಆನಿಯನ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳುವ. ಆನಿಯನ್ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಅದೇ ಮೇನ್ ಇದರಲ್ಲಿ. ಇದ್ರ ಜೊತೆಗೆ ನಾನು ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೇನೆ, ಒಂದು ದೊಡ್ಡ ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಸೊ
ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಓಕೆನಾ, ಇದನ್ನು ಫ್ರೈ ಸರಿಯಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ಅದರ ಹಸಿ ವಾಸನೆ ಹೋಗಬೇಕು. ಈಗ ಒಂದು ಸ್ವಲ್ಪ ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿ 1-2 ನಿಮಿಷ ಫ್ರೈ ಮಾಡಿ. ಈಗ ಟೊಮೊಟೊವನ್ನು ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಳ್ವ. ಒಂದು ದೊಡ್ಡ ಟೊಮೊಟೊ ಕೊಳ್ಳಿ, 1 ಟೊಮೊಟೊ ಸಾಕು. ಸೊ ಕಲರ್ ಒಳ್ಳೆ ಕಲರ್ ಬರ್ತದೆ ಅದಕ್ಕೆ. ಓಕೆನಾ, ಜಸ್ಟ್ ಟ್ರೈ ಮಾಡ್ಕೊಳ್ಳಿ. ಸೋಯಾ ಫ್ರೆಂಡ್ಸ್, ಸೋಯಾ ಇಸ್ ದ ತುಂಬ ಹೆಲ್ದಿ ಫುಡ್. ಅದು ನಮಗೆ ಲೇಡೀಸ್ಗೆ ಸೋಯಾ, ಯಾರಿಗಾದರೂ ಕೂಡ ಸೋಯಾ ತಗೊಳ್ಳೇಬೇಕು. ಇದರಲ್ಲಿ ಸೋಯಾದಲ್ಲಿ ಹಲವಾರು ರೀತಿಯ ಐಟಮನ್ನು ಮಾಡ್ತೀವಿ. ಸೋಯಾ ಗೀ ರೋಸ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಇದೇ ಮಸಾಲೆಯಲ್ಲಿ ಪನ್ನೀರ್ಗೆ ರೋಸ್ಟ್ ಕೂಡ, ಪನ್ನೀರ್ ಕರಿ ಕೂಡ ಮಾಡ್ಬೋದು. ಸೊ 1 ಚಮಚದಷ್ಟು ಟರ್ಮರಿಕ್ ಆ್ಯಂಡ್ 1 ಚಮಚದ ಚಿಕ್ಕ ಚಮಚ ಟರ್ಮರಿಕ್, 1 ದೊಡ್ಡ ಚಮಚದಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಐಟಮ್ ಕೂಡ ಒಂದು ಇದರದ್ದೇ ಡೆಲಿಷಿಯಸ್ ಫುಡ್ಡನ್ನೇ ಸೋಯದ್ದು ಮಾಡ್ತೀನಿ, ಮತ್ತೆ ಹೇಳ್ತೀನಿ ಅದರ ಬಗ್ಗೆ. ಸೊ 1 ಹಾಫ್ ಸ್ಪೂನಷ್ಟು ಕೋರಿಯಂಡರ್ ಪೌಡರನ್ನು ಹಾಕ್ಕೊಳ್ಳುವ. ಹಾಗೆ 1 ಚಮಚ ಗರಂ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಮಸಾಲೆ ಕೂಡ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದೆಲ್ಲವನ್ನು ಹಾಕಿ 1-2 ನಿಮಿಷ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ ಮಸಾಲೆ ಕಲರ್ ಚೇಂಜ್ ಆಯ್ತಲ್ವಾ. ಸೊ ಮಸಾಲೆ ಕಲರ್ ಚೇಂಜ್ ಆದಮೇಲೆ ನಿಮಗೆ ಬೇಕಾದಷ್ಟು ನೀರನ್ನು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ವ. ಆಲ್ರೆಡಿ ನಾವು ಸೋಯಾ ಚಂಕನ್ನು ಬಿಸಿ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ. ಸೊ ರುಚಿಗೆ ನೋಡಿಕೊಂಡು ಹಾಕೋಬೇಕಾಗತ್ತೆ. ನೋಡಿ ಈಗ ಮಸಾಲೆ ರೆಡಿ ಆಗಿತ್ತಲ್ವ. ಸೊ ಈಗ ನಾವು ಏನು ಮಾಡಬೇಕು, ಮೇನ್ ಥಿಂಗ್ ಅಂದರೆ 1 ಸ್ಪೂನಲ್ಲ 1 ಸೌಟಷ್ಟು ಕರ್ಡನ್ನು ಹಾಕಬೇಕು. ಮೊಸರು, ಒಳ್ಳೆ ಗಟ್ಟಿ ಮೊಸರು, ನಾನೇ ಮಾಡಿರುವಂಥ ಮೊಸರು. ಮತ್ತು ನೆನ್ಪಿಟ್ಕೊಳ್ಳಿ, ಯಾವತ್ತೂ ಹೈ ಫ್ಲೇಮ್ ಅಂತೂ ಮಾಡಲೇಬೇಡಿ ಸ್ನೇಹಿತರೆ. ಓಕೆನಾ, ಇದನ್ನು ಲೋ ಫ್ಲೇಮಲ್ಲೇ ಮಾಡ್ತಾ ಹೋಗಿ. ಸೊ ಮೊಸರು ಹಾಕಿದ ತಕ್ಷಣ ಅಂತೂ ಹೈ ಫ್ಲೇಮ್ ಮಾಡಲೇಬೇಡಿ, ಅದು ಒಡೆದು ಹೋಗುತ್ತೆ ಮತ್ತು ಬೇರೆಯೇ ಆಗುತ್ತೆ ಅದು. ಸೊ ಈಗ ಏನು ಮಾಡೋದು, ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಸೋಯಾ ಇದೆಯಲ್ಲ, ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಿ ಲೈಟಾಗಿ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳುವ. ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಎಷ್ಟು ನೀರು ಬೇಕಾಗ್ಬೋದು, ಯಾಕಂದರೆ ಎಲ್ಲದಕ್ಕೂ ಮಸಾಲೆಗೆ ಮಿಕ್ಸ್ ಆಗಬೇಕು ಇದಕ್ಕೆ. ಸೊ ಮಿಕ್ಸ್ ಆಗಬೇಕಾದ್ರೆ 5 ನಿಮಿಷ ಪ್ಲೇಟನ್ನು ಮುಚ್ಚಿ, ಅದರ ಎಣ್ಣೆ ಎಲ್ಲ ಹೊರಗೆ, ಲೈಕ್ ಎಣ್ಣೆ ಎಲ್ಲ ತುಪ್ಪ ಹಾಕಿದ್ದೀನಿ ನಾನು. ಒಂದು ಕುದಿ ಬಂದು ನೀವು ಇಳಿಸಿದರೆ ಈಗ ಇದು ಪರ್ಫೆಕ್ಟ್ ಆಗಿದೆ. ಈಗ ಮಸಾಲೆ ಎಲ್ಲದಕ್ಕೂ ಆ್ಯಡ್ ಆಗಿದೆ ಸ್ನೇಹಿತರೆ ಈಗ. ಓಕೆನಾ, ಸೊ ಈಗ ಸೋಯಾ ಚಂಕ್ ಮೀನ್ಸ್ ಕರಿ ರೆಡಿ ಆಗಿದೆ. ಇದನ್ನು ಚಪಾತಿ ಜೊತೆಗೂ ಆಗ್ಬೋದು, ನೀರು ದೋಸೆ ಜೊತೆಗೂ ಆಗ್ಬೋದು, ರೊಟ್ಟಿ ಅನ್ನಕ್ಕೆ ಕೂಡ ಆಗ್ಬೋದು ಸ್ನೇಹಿತರೆ. ಓಕೆನಾ, ಯಾವುದಕ್ಕೆ ಕೂಡ ಯೂಸ್ ಮಾಡ್ಬೋದು. ಭಾಳ ಚೆನ್ನಾಗಿರುತ್ತೆ. ಕರಿ ಒಂದು. ಸೊ ಸೋಯಾದಲ್ಲಿ ಹಲವಾರು ರೀತಿಯ ಐಟಮ್ ಮಾಡ್ಬೋದು. ಲೈಕ್ ಸೋಯಾ ಗೀ ರೋಸ್ಟ್, ಅದನ್ನು ಕೂಡ ನೆಕ್ಸ್ಟ್ ಒಂದು ಫುಡ್ಡಲ್ಲಿ ತೋರಿಸ್ತೀನಿ. ಓಕೆನಾ, ಸೊ ಈಗ ದೋಸೆ ಒಂದು ಮಾಡಿಬಿಡುವ. ಹೇಗೋ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ವಲ್ಲ, ನೀರು ದೋಸೆ ಮಾಡೋದು ಕೂಡ ಒಂದು ಸ್ಪೆಷಲ್ ಸ್ನೇಹಿತರೆ. ಇದನ್ನು ಸೊ ತೆಳ್ಳಗೆ, ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡ್ಕೋಬೇಕು. ಈ ಥರ ತೆಳ್ಳಗೆ ಮಾಡಿಬಿಟ್ಟು ಅದನ್ನು ಎರಿಬೇಕು ಅಷ್ಟೇ. ಅದಕ್ಕೆ ಬೇರೆ ಏನು ತುಂಬ ದಪ್ಪ ಇರಬಾರ್ದು, ತುಂಬ ತೆಳ್ಳಗೆ ಇರಬೇಕು. ಸೊ ಈಗ ರುಚಿಯಾದ ಸೋಯಾ ಕರಿ ಆ್ಯಂಡ್ ನೀರು ದೋಸೆ, ಇದು ಮಂಗಳೂರಿನ ಸ್ಪೆಷಲ್. ಯಾವುದೇ ಡಾಬಾ ಅಥವಾ ಐಡಿಯಲ್ಸ್, ಮಂಗಳೂರು ಸ್ಪೆಷಲ್ ಅಂದರೆ ಪಬ್ಬಾಸ್ ಅಥವಾ ಐಡಿಯಲ್ಸಲ್ಲಿ ಸಿಗತ್ತೆ. ಸೊ ಅದು ಯಾವುದಕ್ಕೂ ಸಾಟಿ ಇಲ್ಲ, ನಾನೇ ಮಾಡಿರೋಂಥ ಸೋಯಾ ಕರಿ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈಸಿಯಾಗಿ ಮಾಡ್ಬೋದು, ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಇದರ ಜೊತೆಗೆ ಒಂದು ಪರಿಪೂರ್ಣ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಲ್ವಾ? ಹಾಗಾದ್ರೆ ಯಾಕೆ ತಡ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅವರು ಕಲ್ತ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್.